ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಿದಂತೆ ನಮ್ಮ ಸುತ್ತಲಿನ ಜಗತ್ತು ನಿಜವಲ್ಲ, ಇದು ಒಂದು ಮಾಯಾಲೋಕ. ಇದೆಲ್ಲ ನಮ್ಮ ಮೆದುಳು ರಚಿಸಿದ ಜಗತ್ತು. ವಾಸ್ತವ ಪ್ರಪಂಚ ಅನ್ನುವುದು ಇಲ್ಲವೇ ಇಲ್ಲ. ಈ ಪೂರ್ತಿ ಜಗತ್ತು ಒಂದು ಮ್ಯಾಟ್ರಿಕ್ಸ್, ಒಂದು ವ್ಯೂಹ, ಸಿಮ್ಯುಲೇಷನ್, ಒಂದು ನಟನೆ. ನಾವೆಲ್ಲ ಪಾತ್ರಧಾರಿಗಳು. ನಾವೆಲ್ಲ ಒಂದೇ ಭೂಮಿಯಲ್ಲಿದ್ದರೂ ಎಲ್ಲರಿಗೂ ಬೇರೆ ಬೇರೆ ಥರ ಈ ಪ್ರಪಂಚ ತೋರುವುದು. ಈ ದೇವರು ಈಶ್ವರನಿಂದ ರಚಿತವಾಗಿದ್ದು, ನಾವು ಆಡುವ ಎಲ್ಲ ಆಟಗಳನ್ನು ಅವನು ನಿರ್ಧರಿಸಿದಂತೆ ನಾವು ಪಾತ್ರಗಳಲ್ಲಿ ಅಭಿನಯ ಮಾಡ್ತಾ ಇದ್ದೇವೆ. ಸೂರ್ಯನಿಂದ ಸರಿಯಾದ ಶಾಖ ಸಿಗಲು 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ನಾವು ಅಂದರೆ ನಮ್ಮ ಭೂಮಿ ಇದೆ. ಒಂದು ವೇಳೆ ನನಗೆಲ್ಲ ಗೊತ್ತಿದೆ ಅಂತ ಯಾರಾದರೂ ಹೇಳಿದರೆ ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅರ್ಥ. ಕೆಲವೊಂದನ್ನು ನಾವು ನೋಡಲು ಆಗದೇ ಇರಬಹುದು, ಮತ್ತೆ ಕೆಲವನ್ನು ನಾವು ಕೇಳಲು ಆಗದೇ ಇರಬಹುದು. ನಿಮ್ಮ ಮನೆಯಲ್ಲಿ ನಾಯಿ ಒಮ್ಮೆಲೆ ಕಿವಿ ನೆಟ್ಟಿಗೆ ಮಾಡಿ ಎದ್ದು ನಿಂತು ಬಿಡುತ್ತೆ. ನೀವು ಸುತ್ತಲೂ ನೋಡ್ತೀರಿ, ಏನಿರಲ್ಲ. ಹೇಗೆ ನಮ್ಮ ರೂಪಾಯಿ ಚಲಾವಣೆಯಲ್ಲಿದೆ, ಏಕೆಂದರೆ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. ನಮ್ಮ ಮಗು ನಾವು ನೋಡದೇ ಇದ್ದಾಗ ಎಲ್ಲ ತುಂಟಾಟ ಮಾಡಿ ನೋಡಿದಾಗ ಮಾತ್ರ ಶಾಂತವಾಗಿ ಒಂದೆಡೆ ಒಳ್ಳೆಯವರಂತೆ ಕೂತಿರುವುದು. ಅಂದರೆ ನಾವು ನೋಡಿದರೆ, ಫೋಕಸ್ ಮಾಡಿದರೆ ನಮ್ಮ ರಿಯಾಲಿಟಿ, ವಾಸ್ತವಿಕತೆ ಬೇರೆಯೇ ಆಗಿರುವುದು. ಉದಾಹರಣೆಗೆ, ನಿಮ್ಮ ಮುಂದಿರುವ ಟೇಬಲ್, ಚೇರ್, ಸೋಫಾ ಸೆಟ್, ಟಿವಿ ನಾವು ನೋಡದೇ ಇದ್ದಾಗ ಒಂದು ಅಲೆ ರೂಪದಲ್ಲಿ ಇದ್ದು, ನಾವು ಫೋಕಸ್ ಮಾಡಿದ ತಕ್ಷಣ ವಾಪಸ್ ತನ್ನ ನಿಜ ರೂಪದಲ್ಲಿ ಅಂದರೆ ಸಾಲಿಡ್ ಸ್ಟೇಟ್ನಲ್ಲಿ ಪರಿವರ್ತನೆಗೊಳ್ಳುವುದು. ಹೊಸ ಮನೆ ಕಟ್ಟಿದಾಗ ಒಂದು ದೃಷ್ಟಿ ಬೊಂಬೆ ಕಟ್ಟಿರ್ತಾರೆ, ಯಾರ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ. ಒಂದಂತೂ ನಿಜ, ನಮ್ಮ ಅರಿವು, ಪ್ರಜ್ಞೆಯನ್ನು ಒಂದೆಡೆ ಫೋಕಸ್ ಮಾಡಿದಾಗ ನಮ್ಮೆದುರಿಗೆ ಇರುವ ರಿಯಾಲಿಟಿ, ವಾಸ್ತವಿಕತೆ ಬದಲಾಗುವುದು ಸತ್ಯ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ನಾರ್ಮಲ್ ವಿಡಿಯೋಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ನಿಮ್ಮಲ್ಲಿ ಜಿಜ್ಞಾಸೆ ಮೂಡಿಸಬಹುದು. ಸಿಮ್ಯುಲೇಷನ್ ವರ್ಲ್ಡ್, ಇದರ ಬಗ್ಗೆ ಜನರಿಂದ ಕೇಳಿರಬಹುದು, ಯೂಟ್ಯೂಬ್ನಲ್ಲಿ ನೋಡಿರಬಹುದು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಿದಂತೆ ನಮ್ಮ ಸುತ್ತಲಿನ ಜಗತ್ತು ನಿಜವಲ್ಲ, ಇದು ಒಂದು ಮಾಯಾಲೋಕ. ಇದೆಲ್ಲ ನಮ್ಮ ಮೆದುಳು ರಚಿಸಿದ ಜಗತ್ತು. ಅದನ್ನೇ ನಾವು ನಿಜ ಎಂದು ನಂಬಿ ಬದುಕ್ತಾ ಇದ್ದೀವಿ. ನಿಜವಾಗ್ಲೂ ನೋಡಿದರೆ ರಿಯಾಲಿಟಿ, ವಾಸ್ತವ ಪ್ರಪಂಚ ಅನ್ನುವುದು ಇಲ್ಲವೇ ಇಲ್ಲ. ಈ ಪೂರ್ತಿ ಜಗತ್ತು ಒಂದು ಮ್ಯಾಟ್ರಿಕ್ಸ್, ಒಂದು ವ್ಯೂಹ, ಸಿಮ್ಯುಲೇಷನ್, ಒಂದು ನಟನೆ. ನಾವೆಲ್ಲ ಪಾತ್ರಧಾರಿಗಳು. ನಾವು ಈ ಸಿಮ್ಯುಲೇಷನ್ನಲ್ಲಿ ಇದ್ದೇವೆ. ಇದೊಂದು ಭ್ರಮೆ. ಇವುಗಳಲ್ಲಿ ಯಾವುದು ನಿಜ, ಯಾವುದು ಟೆಕ್ನಾಲಜಿ, ಯಾವುದು ಸುಳ್ಳು, ಯಾವುದು ಥಿಯರಿ? ಬನ್ನಿ, ಇವುಗಳ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಚರ್ಚೆ ಮಾಡೋಣ. ಇದನ್ನು 6 ಪಾಯಿಂಟ್ಗಳಲ್ಲಿ ನೋಡೋಣ. ಮೊದಲನೆಯದಾಗಿ, ಫಿಲಾಸಫಿ ಆಫ್ ಪರ್ಸೆಪ್ಷನ್, ಗ್ರಹಿಕೆಯ ತತ್ವ. ಈ ಥಿಯರಿ ಏನು ಹೇಳುತ್ತೆ? ನಾವು ಗ್ರಹಿಸಿದ ವಿಷಯಗಳು ವಾಸ್ತವದಲ್ಲಿ ಗ್ರಹಿಕೆಗಿಂತ ಬೇರೆಯೇ ಆಗಿರುತ್ತೆ. ನಾವು ತಿಳಿದುಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ನಾವು ದಿನನಿತ್ಯ ನೋಡುವ ಬೇರೆ ಬೇರೆ ಸುಂದರ ಬಣ್ಣಗಳು ವಾಸ್ತವ ಲೋಕದಲ್ಲಿ ಇಲ್ಲವೇ ಇಲ್ಲ. ಹಾಗಾದಲ್ಲಿ ನಾವು ನೋಡುವ ವಸ್ತುವಿನ ಬಣ್ಣ ಹೇಗೆ ಗೊತ್ತಾಗುತ್ತೆ? ಬೆಳಕಿನ ಕಿರಣಗಳು ಯಾವಾಗ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದರಲ್ಲಿನ ಕೆಲವು ಬಣ್ಣಗಳು ಆ ವಸ್ತು ಹೀರಿಕೊಂಡು ಉಳಿದ ಬಣ್ಣಗಳನ್ನು ಪ್ರತಿಫಲನೆ ಮಾಡಿ ನಮ್ಮ ಕಣ್ಣು ಸೇರುತ್ತೆ. ನಮ್ಮ ಕಣ್ಣಿನ ರೆಟಿನಾ ಮೆದುಳಿಗೆ ಸಂದೇಶ ಕಳಿಸುತ್ತೆ. ಆಗ ಮೆದುಳು ಇದು ಈ ಬಣ್ಣ ಅಂತ ಗ್ರಹಿಸಿ ನಾವು ಆ ಬಣ್ಣವನ್ನು ಗುರುತಿಸ್ತೇವೆ. ಈಗ ನಾವು ವಾಸಿಸುತ್ತಿರುವ ಈ ಜಗತ್ತಿನಲ್ಲಿ ನಾವಷ್ಟೇ ಅಲ್ಲ, ನಮ್ಮ ಜೊತೆ ಪ್ರಾಣಿ, ಪಕ್ಷಿ, ಎಷ್ಟೊಂದು ಜೀವರಾಶಿಗಳು ಇವೆ. ಕೆಲವೊಂದು ಪ್ರಾಣಿಗಳಿಗೆ ಬಣ್ಣಗಳ ಗ್ರಹಿಕೆ ಶಕ್ತಿ ಇಲ್ಲವೇ ಇಲ್ಲ. ಅವುಗಳಿಗೆ ಬಣ್ಣ ಅಂತ ಇಲ್ಲವೇ ಇಲ್ಲ. ಅವುಗಳಿಗೆ ಈ ಜಗತ್ತು ಕಪ್ಪು, ಬಿಳಿ ಬಣ್ಣದ್ದು. ನಮಗೆ ಮಾತ್ರ ಬೇರೆ ಬೇರೆ ಬಣ್ಣಗಳು ಕಾಣುತ್ತವೆ. ಕೆಲವು ಪ್ರಾಣಿಗಳಿಗೆ ಕೇವಲ ಹಸಿರು ಬಣ್ಣ ಮಾತ್ರ ಕಾಣುತ್ತೆ. ಅವುಗಳಿಗೆ ಇಡೀ ಜಗತ್ತು ಹಸಿರುಮಯ. ಹಾಗಿದ್ದಲ್ಲಿ ನಿಜವಾದ ಪ್ರಪಂಚ ಯಾವುದು?
ನಾವೆಲ್ಲ ಒಂದೇ ಭೂಮಿಯಲ್ಲಿದ್ದರೂ ಎಲ್ಲರಿಗೂ ಬೇರೆ ಬೇರೆ ಥರ ಈ ಪ್ರಪಂಚ ತೋರುವುದು. ಇದರರ್ಥ ವಾಸ್ತವಿಕತೆ, ರಿಯಾಲಿಟಿ ಎಲ್ಲರಿಗೂ ಬೇರೆ ಬೇರೆಯೇ ಇದೆ. ಇದು ನಿಜವಾಗಲೂ ವೈಯಕ್ತಿಕ ಪ್ರಪಂಚ. ರಿಯಾಲಿಟಿ ಈಸ್ ಸಬ್ಜೆಕ್ಟಿವ್. ಎರಡನೇದಾಗಿ ಸಿಮ್ಯುಲೇಷನ್ ಆರ್ಗ್ಯುಮೆಂಟ್. ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಎಕ್ಸ್ಪರ್ಟ್ಸ್ ಹೇಳುವಂತೆ ನಮ್ಮ ಈ ಜಗತ್ತು ಒಂದು ಪವರ್ಫುಲ್ ಶಕ್ತಿಯಿಂದ, ಅಂದರೆ ಮುಂದುವರೆದ ನಾಗರಿಕತೆಯಿಂದ, ಇಲ್ಲ ಈ ದೇವರು ಈಶ್ವರನಿಂದ ರಚಿತವಾಗಿದ್ದು, ನಾವು ಮಾಡುವ ಆಡುವ ಎಲ್ಲ ಆಟಗಳನ್ನು ಅವನು ನಿರ್ಧರಿಸಿದಂತೆ ನಾವು ಪಾತ್ರಗಳಲ್ಲಿ ಅಭಿನಯ ಮಾಡ್ತಾ ಇದ್ದೇವೆ. ಒಂದು ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡಬೇಕೆಂದು ಒಂದು ಪ್ರೋಗ್ರಾಮ್ ಮಾಡ್ತಾರೋ ಅದೇ ರೀತಿ ನಾವು ಒಂದು ಪ್ರೋಗ್ರಾಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಾವು ಇರುವ ಭೂಮಿ ಎಷ್ಟು ಸರಿಯಾಗಿ ಒಂದು ಕಕ್ಷೆಯಲ್ಲಿ ಒಂದೇ ವೇಗದಲ್ಲಿ ತಿರುಗ್ತಾ ಇದೆ. ಅದರ ಅನುಭವ ನಮಗೆ ಆಗಲ್ಲ. ನಮ್ಮ ಸೌರಮಂಡಲದ ಯಾವುದೇ ಗ್ರಹದಲ್ಲೂ ಮನುಷ್ಯ ಜೀವಿಸಲು ಯೋಗ್ಯವಾದ ವಾತಾವರಣ ಇಲ್ಲ. ಸೂರ್ಯನಿಂದ ಹೊರಡುವ ಸೋಲಾರ್ ವಿಂಡ್ನಿಂದ ಅಪಾಯ ತಪ್ಪಿಸಲು ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ನಮ್ಮೆಡೆ ಬರುವ ಕ್ಷುದ್ರ ಕಾಯಿಗಳಿಂದ ಭೂಮಿ ನಾಶವಾಗುವುದನ್ನು ತಪ್ಪಿಸಲು ಗುರುಗ್ರಹದ ಗುರುತ್ವಾಕರ್ಷಣೆ ಶಕ್ತಿ ಇದೆ. ನಮ್ಮ ಭೂಮಿಯ ಮೇಲೆ ಋತುಮಾನ, ಮಳೆಗಾಲ, ಚಳಿಗಾಲ ಉಂಟಾಗಲು ಭೂಮಿ ಒಂದು ಕಡೆ ವಾಲಿ ತಿರುಗ್ತಾ ಇದೆ. ಸಮುದ್ರದಲ್ಲಿ ಏರಿಳಿತ ಮಾಡಿ ವಾತಾವರಣ ಮೇಂಟೈನ್ ಮಾಡಲು ಚಂದ್ರ ಇದ್ದಾನೆ. ಸೂರ್ಯನಿಂದ ಸರಿಯಾದ ಶಾಖ ಸಿಗಲು 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ನಾವು, ಅಂದರೆ ನಮ್ಮ ಭೂಮಿ ಇದೆ. ಅಂದರೆ ಎಷ್ಟೊಂದು ವಿಷಯಗಳು ಎಷ್ಟು ನಿಖರವಾಗಿ ಇವೆ. ಇವೆಲ್ಲ ದೇವರು ಸೃಷ್ಟಿ ಮಾಡಿದ ಒಂದು ಅದ್ಭುತ ರಚನೆ. ಮೂರನೇದಾಗಿ ನಮ್ಮ ಬುದ್ಧಿಶಕ್ತಿಯ ಮಿತಿ. ಈ ಥಿಯರಿ ಏನು ಹೇಳುತ್ತೆ? ನಮ್ಮ ಬುದ್ಧಿಶಕ್ತಿಗೆ ಒಂದು ಮಿತಿ ಇದೆ. ಇದಕ್ಕಿಂತ ಜಾಸ್ತಿ ಗೊತ್ತಾಗುವ ಸಾಧ್ಯತೆಗಳು ತುಂಬ ಕಡಿಮೆ. ಪ್ರತಿಯೊಬ್ಬರಿಗೆ ಒಂದಿಲ್ಲ ಒಂದು ವಿಷಯ ಗೊತ್ತಿರಲು ಸಾಧ್ಯ. ಎಲ್ಲರಿಗೆ ಎಲ್ಲ ವಿಷಯ ಗೊತ್ತಿರಲು ಅಸಾಧ್ಯ. ಒಂದು ವೇಳೆ ನನಗೆಲ್ಲ ಗೊತ್ತಿದೆ ಅಂತ ಯಾರಾದರೂ ಹೇಳಿದರೆ ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅರ್ಥ. ನಮಗೆ ಏನು ಅನುಭವ, ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅದರ ಮೇಲೆ ನಮ್ಮ ಬುದ್ಧಿಶಕ್ತಿ ನಿರ್ಧಾರ ಆಗಿದೆ. ನಾವು ಈ ಜನ್ಮದಲ್ಲಿ ಎಲ್ಲ ಅನುಭವಗಳನ್ನು ಅನುಭವಿಸಲು ಆಗದೇ ಇರಬಹುದು. ಕೆಲವೊಂದನ್ನು ನಾವು ನೋಡಲು ಆಗದೇ ಇರಬಹುದು. ಮತ್ತೆ ಕೆಲವನ್ನು ನಾವು ಕೇಳಲು ಆಗದೇ ಇರಬಹುದು. ಉದಾಹರಣೆಗೆ ಅಲ್ಟ್ರಾವೈಲೆಟ್ ರೇಸ್ ನಾವು ನೋಡಲು ಆಗಲ್ಲ. ಇನ್ಫ್ರಾಸೌಂಡ್ ಕೇಳಲು ಆಗಲ್ಲ. ನಮ್ಮ ಬುದ್ಧಿಶಕ್ತಿ, ನಮ್ಮ ಸ್ಪರ್ಶ, ಸೆನ್ಸಸ್ ಮೇಲೆ ನಮ್ಮ ಅನುಭವ ಆಧಾರವಾಗಿದ್ದಕ್ಕೆ ಇದೆಲ್ಲ ರಿಯಾಲಿಟಿ, ವಾಸ್ತವ ಅಲ್ಲ ಅಂತ ಅನಿಸಬಹುದು. ಇವೆಲ್ಲ ನಮ್ಮ ಅನುಭವಕ್ಕೆ ಬಂದಿಲ್ಲ ಅಂದರೆ ಇವೆಲ್ಲ ಇಲ್ಲ ಅನ್ನಲೂ ಆಗಲ್ಲ. ನಮ್ಮ ಹೊರ ಪ್ರಪಂಚದಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಇದೆ, ಇನ್ಫ್ರಾಸೌಂಡ್ ಇದೆ. ಕೆಲ ಪ್ರಾಣಿಗಳಿಗೆ ಈ ಶಬ್ದ ಕೇಳಿಸುತ್ತೆ. ಮನುಷ್ಯನ ಕೇಳುವ ಕೆಪಾಸಿಟಿ ಒಂದು ಫ್ರೀಕ್ವೆನ್ಸಿಯಲ್ಲಿ ಮಾತ್ರ ಇದೆ. ಅದರ ಮೇಲಿನ ಅಥವಾ ಅದರ ಕೆಳಗಿನ ಫ್ರೀಕ್ವೆನ್ಸಿಯಲ್ಲಿ ಇದ್ದರೆ ನಮಗೆ ಕೇಳಲ್ಲ. ನೀವು ನೋಡಿರ್ಬೋದು, ನಿಮ್ಮ ಮನೆಯಲ್ಲಿ ನಾಯಿ ಒಮ್ಮೆಲೆ ಕಿವಿ ನೆಟ್ಟಿಗೆ ಮಾಡಿ ಎದ್ದು ನಿಂತು ಬಿಡುತ್ತೆ. ನೀವು ಸುತ್ತಲೂ ನೋಡ್ತೀರಿ, ಏನಿರಲ್ಲ, ನೀವೇನೂ ಕೇಳ್ತಿಲ್ಲ. ಆ್ಯಕ್ಚುಲಿ ನಾಯಿಗೆ ಆ ಸೌಂಡ್ ಕೇಳಿರುತ್ತೆ. ಆ ಸೌಂಡ್ ನಾಯಿಗೆ ಮಾತ್ರ ಕೇಳುವಂಥದ್ದು. ಅಂದರೆ ರಿಯಾಲಿಟಿ ಒಬ್ಬರಿಗೆ ಒಂದು, ಇನ್ನೊಬ್ಬರಿಗೆ ಒಂದು. ಯಾವಾಗಲೂ ವಾಸ್ತವಿಕತೆ ನೀವು ನೋಡೋದಕ್ಕಿಂತ ಭಿನ್ನವಾಗಿರುತ್ತೆ. ನಾಲ್ಕನೆಯ ಪಾಯಿಂಟ್, ಶೇರ್ಡ್ ರಿಯಾಲಿಟಿ, ಹಂಚಿಕೊಂಡ ವಾಸ್ತವಿಕತೆ. ನಾವು ಹಂಚಿಕೊಂಡ ವಾಸ್ತವಿಕತೆಯಲ್ಲಿ ಜೀವಿಸ್ತಾ ಇದ್ದೀವಿ. ಅಂದರೆ ನಾವು ಏನನ್ನು ನಿಜ ಅಂತ ಒಪ್ಪಿಕೊಂಡಿರ್ತೀವಿ ಅದನ್ನೇ ಇನ್ನೊಬ್ಬರು ನಿಜ ಅಂತ ಒಪ್ಪಿಕೊಳ್ಳುವುದು. ಹೇಗೆ ನಮ್ಮ ರೂಪಾಯಿ ಚಲಾವಣೆಯಲ್ಲಿದೆ, ಏಕೆಂದರೆ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ, ಅದಕ್ಕೆ ಒಂದು ಬೆಲೆ ಕೊಟ್ಟಿದ್ದೇವೆ. ಅದನ್ನು ಬೇರೆಯವರು ಒಪ್ಪಿದ್ದಾರೆ, ಹೀಗಾಗಿ ಅದು ಚಲಾವಣೆಯಲ್ಲಿದೆ. ಒಂದು ವೇಳೆ ಇನ್ನೊಬ್ಬರು ಅದನ್ನು ಒಪ್ಪದಿದ್ದರೆ ಅದು ಒಂದು ಕಾಗದದ ತುಣುಕು.
ಉದಾಹರಣೆಗೆ ನಾವು ಬೇರೆ ದೇಶಕ್ಕೆ ಹೋದಾಗ ನಮ್ಮ ರೂಪಾಯಿ ನಡೆಯಲ್ಲ, ಅಲ್ಲಿ ಡಾಲರ್, ಪೌಂಡ್ ಮತ್ತು ಬೇರೇನೋ ಇರಬಹುದು. ಶೇರ್ಡ್ ರಿಯಾಲಿಟಿ ಏನು ಹೇಳುತ್ತೆ ಅಂದರೆ, ನಾವು ಒಂದು ವಿಷಯ ವಸ್ತು ಏನಂತ ತಿಳಿದುಕೊಂಡಿರ್ತೀವಿ, ಎಲ್ಲರೂ ಅದೇ ರೀತಿ ತಿಳಿದುಕೊಂಡಿರಬೇಕು ಅನ್ನುವುದು. ನಾನು ಇದನ್ನು ತೋರಿಸಿ ಇದು ಒಂದು ಚೇರ್, ಕುರ್ಚಿ ಅಂತ ಹೇಳಿದರೆ ಇನ್ನೊಬ್ಬರು ಅದನ್ನು ಚೇರ್ ಅಂತ ಒಪ್ಪಿಕೊಳ್ಳಬೇಕು. 4 ಕಾಲಿರುವ, ಒಂದು ಬೆನ್ನಿಗೆ ರೆಸ್ಟ್ ಇರುವ, ಹ್ಯಾಂಡ್ ರೆಸ್ಟ್ ಇರುವಂಥ ವಸ್ತುವಿಗೆ ನಾನು ಹುಟ್ಟಿದಾಗಿನಿಂದ ಚೇರ್ ಅಂತ ಹೇಳ್ತಾ ಬಂದಿದ್ದೀನಿ. ಆದರೆ ಒಂದು ಮಗುವಿಗೆ ಇದು ಚೇರ್ ಅಂತ ಅನ್ನಿಸದೇ ಇರಬಹುದು, ಅದು ಬೇರೆ ಏನೋ ಹೆಸರಿನಿಂದ ಹೇಳಬಹುದು. ಇದು ಒಂದು ಸಿಮ್ಯುಲೇಷನ್ ವರ್ಲ್ಡ್, ಒಂದು ನಾಟಕೀಯ ಜಗತ್ತು. 5ನೇ ಪಾಯಿಂಟ್, ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಈಗ ನಾನು ಹೇಳುವ ಒಂದು ಎಕ್ಸ್ಪೆರಿಮೆಂಟ್ ನಿಮ್ಮ ನಂಬಿಕೆಯನ್ನೇ ಅಲುಗಾಡಿಸಿಬಿಡುತ್ತೆ. ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ಇದನ್ನು ಸಂಕ್ಷೇಪದಲ್ಲಿ ನೋಡೋಣ. ಯಾವಾಗ ಒಂದು ಬೆಳಕಿನ ಕಿರಣವನ್ನು 2 ರಂಧ್ರದಲ್ಲಿ ಬಿಟ್ಟಾಗ ಅಲೆಗಳ ರೂಪದಲ್ಲಿ, ಅಂದರೆ ವೇವ್ ಪಾರ್ಟಿಕಲ್ ರೂಪದಲ್ಲಿ ಅದರ ಎದುರು ಇದ್ದ ಗೋಡೆಯ ಮೇಲೆ ವೇವ್ ಪ್ಯಾಟರ್ನ್, ಅಲೆಗಳ ಚಿತ್ರ ಮೂಡುತ್ತೆ. ಒಂದು ವೇಳೆ ಈ ಪ್ರಕ್ರಿಯೆಯನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಅವಲೋಕನ, ಅಂದರೆ ಅಬ್ಸರ್ವ್ ಮಾಡಿದಾಗ ಅದು ಅಲೆಗಳ ರೂಪವನ್ನು ಬಿಟ್ಟು ಕಣಗಳ ರೂಪದಲ್ಲಿ, ಪಾರ್ಟಿಕಲ್ ಫಾರ್ಮ್ದಲ್ಲಿ ಚಿತ್ರಣ ರಚನೆ ಮಾಡುತ್ತೆ. ಇದರ ಅರ್ಥ, ಬೆಳಕಿನ ಕಿರಣಗಳನ್ನು ಗಮನಿಸದೇ ಇದ್ದಾಗ ಅಲೆಗಳ ರೂಪದಲ್ಲಿ ಇದ್ದು, ಗಮನಿಸಿದಾಗ ಮಾತ್ರ ಕಣಗಳ ರೂಪದಲ್ಲಿ ನಮ್ಮ ಮುಂದೆ ಪ್ರತ್ಯಕ್ಷಗೊಳ್ಳುತ್ತೆ. ಇದೊಂದು ದೊಡ್ಡ ಕ್ರಾಂತಿಕಾರಕ ವಿಷಯ. ತೀರಾ ಲಘುವಾಗಿ ಹೇಳಬೇಕೆಂದರೆ, ನಮ್ಮ ಮಗು ನಾವು ನೋಡದೇ ಇದ್ದಾಗ ಎಲ್ಲ ತುಂಟಾಟ ಮಾಡಿ ನೋಡಿದಾಗ ಮಾತ್ರ ಶಾಂತವಾಗಿ ಒಂದೆಡೆ ಒಳ್ಳೆಯವರಂತೆ ಕೂತಿರುವುದು. ಅಂದರೆ ನಾವು ನೋಡಿದರೆ, ಫೋಕಸ್ ಮಾಡಿದರೆ ನಮ್ಮ ರಿಯಾಲಿಟಿ, ವಾಸ್ತವಿಕತೆ ಬೇರೆಯೇ ಆಗಿರುವುದು. ಉದಾಹರಣೆಗೆ, ನಿಮ್ಮ ಮುಂದಿರುವ ಟೇಬಲ್, ಚೇರ್, ಸೋಫಾ ಸೆಟ್, TV ನಾವು ನೋಡದೇ ಇದ್ದಾಗ ಒಂದು ಅಲೆ ರೂಪದಲ್ಲಿ ಇದ್ದು, ನಾವು ಫೋಕಸ್ ಮಾಡಿದ ತಕ್ಷಣ ವಾಪಸ್ ತನ್ನ ನಿಜ ರೂಪದಲ್ಲಿ, ಅಂದರೆ ಸಾಲಿಡ್ ಸ್ಟೇಟ್ನಲ್ಲಿ ಪರಿವರ್ತನೆಗೊಳ್ಳುವುದು. ಈ ಎಕ್ಸ್ಪೆರಿಮೆಂಟ್ ಇಡೀ ಜಗತ್ತನ್ನೇ ಆಶ್ಚರ್ಯಗೊಳ್ಳುವಂತೆ ಮಾಡಿತು. ಹೀಗೂ ಇದೆಯಾ ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಇದೆಲ್ಲ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ನಡೆಯುವ ಪ್ರಕ್ರಿಯೆ. ಜಸ್ಟ್ ಫೋಕಸ್ ಮಾಡಿದಾಗ ಇಷ್ಟೊಂದು ಘಟನೆಗಳು ಆಗುತ್ತಾ? ನಮ್ಮ ದೃಷ್ಟಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಇದನ್ನೇ ಅಬ್ಸರ್ವರ್ಸ್ ಇಫೆಕ್ಟ್ ಅಂತ ಹೇಳ್ತಾರೆ. ನನಗೆ ಈ ಉದಾಹರಣೆ ನೆನಪಾಗ್ತಾ ಇದೆ. ಹೊಸ ಮನೆ ಕಟ್ಟಿದಾಗ ಒಂದು ದೃಷ್ಟಿ ಬೊಂಬೆ ಕಟ್ಟಿರ್ತಾರೆ, ಯಾರ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ. ದೊಡ್ಡ ವಸ್ತುಗಳಲ್ಲಿ ನ್ಯೂಟನ್ಸ್ ಲಾ, ಗ್ರಾವಿಟಿ, ಎಲ್ಲ ಥರದ ಫಿಸಿಕ್ಸ್ ಲಾಸ್ ಅಪ್ಲೈ ಆಗುತ್ತೆ. ಆದರೆ ಅಣುಗಳು, ಪರಮಾಣು ಅಂದರೆ ಎಲೆಕ್ಟ್ರಾನ್, ಪ್ರೋಟಾನ್, ಇಂಥವುಗಳ ವಿಷಯದಲ್ಲಿ ಈ ನಿಯಮಗಳು ಫೇಲ್ ಆಗುತ್ತೆ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ತುಂಬ ವಿಚಿತ್ರ ಘಟನೆಗಳು ನಡೆಯುತ್ತೆ. ನಾವು, ನೀವು, ಈ ಜಗತ್ತು ಎಲ್ಲ ಸಣ್ಣ ಕಣಗಳಿಂದ, ಎನರ್ಜಿ ವೈಬ್ರೇಷನ್ಗಳಿಂದ ಮಾಡಲ್ಪಟ್ಟಿವೆ. ಇಲ್ಲಿ ಬೇರೆ ನಿಯಮಗಳು ಚಾಲ್ತಿಯಲ್ಲಿ ಇರುತ್ತೆ. ಆದರೆ ನಮ್ಮ ಪೂರ್ತಿ ದೇಹ, ಇಡೀ ಪ್ರಪಂಚ, ಎಲ್ಲ ದೊಡ್ಡ ವಿಷಯಗಳಿಗೆ ಬಂದರೆ ಬೇರೆ ನಿಯಮಗಳು ಶುರುವಾಗುತ್ತೆ. ಆದರೆ ಒಂದಂತೂ ನಿಜ, ನಮ್ಮ ಅರಿವು, ಪ್ರಜ್ಞೆಯನ್ನು ಒಂದೆಡೆ ಫೋಕಸ್ ಮಾಡಿದಾಗ ನಮ್ಮೆದುರಿಗೆ ಇರುವ ರಿಯಾಲಿಟಿ, ವಾಸ್ತವಿಕತೆ ಬದಲಾಗುವುದು ಸತ್ಯ. 6ನೇ ಪಾಯಿಂಟ್, ದೇಜಾ ವೂ. ನಾವು ಯಾವುದೋ ಸ್ಥಳಕ್ಕೆ ಮೊದಲ ಬಾರಿ ಭೇಟಿ ನೀಡಿದಾಗ ಮೊದಲೇ ಇಲ್ಲಿ ಬಂದು ಹೋದ ಹಾಗೆ ಅನಿಸುವಿಕೆ. ಒಂದು ವ್ಯಕ್ತಿಯನ್ನು ಮೊದಲ ಬಾರಿ ಭೇಟಿ ಮಾಡಿದರೂ ಅವರ ಪರಿಚಯ ತುಂಬ ಇರುವ ಭಾವನೆ ಬರುವಿಕೆ. ಇದೆಲ್ಲ ದೇಜಾವುದ ಅನುಭವಗಳೇ. ದೇವರು ನಮ್ಮ ಈ ಲೋಕವನ್ನು ಕಂಪ್ಯೂಟರ್ನಂತೆ ಸೃಷ್ಟಿ ಮಾಡಿದ್ದರೆ ಅದರಲ್ಲಿ ಬರುವ ತಾಂತ್ರಿಕ ತೊಡಕುಗಳೇ ಈ ದೇಜಾವುದ ಅನುಭವ. ದೇವರು ನಮ್ಮ ಜ್ಞಾನದ ಮಿತಿಯನ್ನು ಒಂದು ಪಾಯಿಂಟ್ವರೆಗೆ ಫಿಕ್ಸ್ ಮಾಡಿದ್ದು, ಆ ಮಿತಿಯನ್ನು ಒಮ್ಮೊಮ್ಮೆ ದಾಟಿದಾಗ ಆಗುವ ಅನುಭವ ಒಂದು ವಿಶಿಷ್ಟ, ವಿವರಿಸಲಾಗದ ಒಂದು ಅನುಭೂತಿ, ಅದೇ ದೇಜಾವು. ಇದೇ ರೀತಿ ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್, ಇದು ಒಂದು ಮಿತಿ. ಈ ಮಿತಿಯನ್ನು ಯಾರೂ ದಾಟಲು ಆಗಲ್ಲ. ಇದೆಲ್ಲ ನೋಡಿದರೆ ನಾವು ಒಂದು ಸಿಮ್ಯುಲೇಷನ್ ವರ್ಲ್ಡ್ನಲ್ಲಿ ಇದ್ದೇವೆ ಅನ್ನೋ ಭಾವನೆ ಮತ್ತೆ ಮತ್ತೆ ಮೂಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ.